ಲಿಂಗಾಯ ನಮಃ. ಧರ್ಮಗುರು ಬಸವ ತಂದೆಯ ಪಾದಕ್ಕೆ ವಂದಿಸಿ ಸದ್ಗುರುಗಳಾದ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಚರಣಕಮಲಗಳನ್ನು ಸ್ಮರಿಸಿಕೊಂಡು ಈ ಸಮಾರಂಭಕ್ಕೆ ಒಂದು ಶೋಭೆಯನ್ನು ಹೆಚ್ಚಿಸಿರುವಂಥ ಬಯಸದೇ ಬಂದದ್ದು ಲಿಂಗ ಭಾಗ್ಯ ಅನ್ನುವಂಗೆ ನಾವು ಇವತ್ತು ಅವ್ರು ಬರ್ತಾರ ಅಂತಲೂ ನಮಗೆ ಗೊತ್ತಿರಲಿಲ್ಲ. ಆದರೆ ಸಹಜವಾಗಿ ಅವ್ರ ಕಾರ್ಯಕ್ಕೆ ಬಂದು ಇಲ್ಲಿ ಶ್ರಾವಣ ಮಾಸದ ಈ ಶುಭ ಪ್ರಸಂಗದಲ್ಲಿ ನಿಮ್ಮೆಲ್ಲರಿಗೆ ಆನಂದವನ್ನು ಉಂಟು ಮಾಡಿರುವಂಥ ನಮ್ಮ ಡಾಕ್ಟರ್ ಜ್ಯೋತಿರ್ಲಿಂಗ್ ಚಂದ್ರಾಮ್ ಹೊನಕಟ್ಟಿ ಅವರಿಗೆ ಶರಣಾರ್ಥಿಯನ್ನು ಹೇಳಿ, ಅದೇ ರೀತಿ ಬಹಳ ಸುಂದರವಾಗಿ ಮಾತನಾಡಿದಳು. ನಮ್ಮ ಅನುಭವ ಮಂಟಪ ಸಂಸ್ಕೃತಿ ವಿದ್ಯಾಲಯದ ಮಗಳಾಗಿರುವಂಥ ನೇಹಾ ಅವಳು ಬಹಳ ಚಂದ ಮಾತಾಡಿದ್ದನ್ನು ನೀವೆಲ್ಲ ಕೇಳಿದಿರಿ. ಮತ್ತು ತಮ್ಮೆಲ್ಲರಿಗೂ ಸರ್ವರಿಗೂ ಶರಣು ಶರಣಾರ್ಥಿ. ಇವತ್ತು ಜನಪದ ಹಾಡುಗಳೆಲ್ಲ ಮಾಯ ಆಗ್ಯಾವ ನಿಂಬಲ್ಲಿ. ನೀವು ಹಾಡು ನೀವು ಹಾಡೋದು ಅವ್ರು ನಿಮ್ಗೆ ಹಾಡು ತೋರ್ಸ್ಯಾರ. ಅದಕ್ಕೆ ಇದು ನಮ್ಮ ಸಂಸ್ಕೃತಿ ಉಳಿಬೇಕು, ಬೆಳಿಬೇಕು. ಎಷ್ಟು ಹೃದಯ ಸ್ಪರ್ಶಿ ಹಾಡೋದು ನನಗನ್ನಿಸ್ತು. ಇನ್ನೂ ಒಂದು ತಾಸು ಮುಂಚೆ ಕೊಟ್ಟರೆ ಇನ್ನೂ ಭಾಳ ಚಂದ ಇತ್ತಲ್ಲಪ್ಪ ಅಂತ ಅನಿಸ್ತು. ಅಷ್ಟು ಚಂದ ಅವ್ರ ಧ್ವನಿ ಕುಂತದು ಅಂದ್ರೆ ಇಷ್ಟು ಚಂದ ಆಡ. ಧ್ವನಿ ನೆಗಡಿ ಬಂದದ, ಸ್ವರ ಚೆನ್ನಾಗಿಲ್ಲ ಅಂತಂದರೆ ಇಷ್ಟು ಸ್ವೀಟ್ನೆಸ್ಸು, ಇಷ್ಟು ಇದು ಹೃದಯಕ್ಕೆ ಟಚ್ ಆಗುವಂಗ ಅವ್ರು ಮಾತನಾಡಿದ್ದು ಭಾಳ ಸಂತೋಷ. ಹಿಂದೆ ಇಲ್ಲಿ ಬಾಲ್ಕಿಗೆ ಅವ್ರ ಡ್ಯೂಟಿ ಇದ್ದಾಗ ಅವಾಗ ನಮ್ಮ ಕಾರ್ಯಕ್ರಮದಲ್ಲೆಲ್ಲ ಅವ್ರು ಕಡ್ಡಾಯವಾಗಿ ಇರ್ತಿದ್ರು. ನಿಮ್ಮ ನೆನಪಿರ್ಬೋದು ಅನೇಕರಿಗೆ. ಅಂಥ ನಮ್ಮ ಜ್ಯೋತಿರ್ಲಿಂಗ ಹೊನಕಟ್ಟಿಯವರಿಗೆ ಮತ್ತೊಮ್ಮೆ ನೀವೆಲ್ಲರೂ ಜೋರಾಗಿ ಚಪ್ಪಾಳೆ ಮೂಲಕ ಅವರಿಗೆ ಸ್ವಾಗತಿಸಬೇಕು. ಒಳ್ಳೆಯ ರೀತಿಯಿಂದ ಅವರ ಹತ್ತಾರು ಪ್ರಶಸ್ತಿಗಳನ್ನು ಪಡ್ಕೊಂಡು ಅನೇಕ ವಿದೇಶಕ್ಕೂ ಹೋಗಿ ಬಂದು ಹಾಡಿ ಬಂದಿರುವಂಥ ಸಾಧ್ಯ. ಆದರೆ ಮತ್ತೊಮ್ಮೆ ನಮ್ಮ ವಿಶೇಷ ಕಾರ್ಯಕ್ರಮ ಇದ್ದಾಗ ಹೊನಕಟ್ಟಿಯವರಿಗೆ ಕರೆಸಿ ನೀವು ಹಾಡು ಕೇಳಕ್ಕೆ ಬರ್ತಾ ಅಂದ್ರೆ ಕರೆಸ್ತೀವಿ. ಮತ್ತೆ ನಮ್ಮಲ್ಲಿ ಕರೆಸ್ತಿರ್ತೀವಿ, ನೀವೇ ಬರಲ್ಲ. ಅದಕ್ಕೆ ನೀವೆಲ್ಲ ಬರ್ರಿ, ಅವ್ರಿಗೆ ಕರೆಸೋಣ. ಮತ್ತೊಮ್ಮೆ ಒಂದು ತಾಸು ಅವ್ರಿಗೆ ಸಮಯ ಕೊಟ್ಟು ನಾವು ನೀವೆಲ್ಲ ಹಾಡು ಕೇಳೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನು ಇವತ್ತು ನೀವು ದಿನಾಲೂ ಕೇಳ್ತಾ ಇದೆ. ಇವತ್ತು ಸುಮಾರು 25 ನಿಮಿಷ ಆಕೆ ನಿರರ್ಗಳವಾಗಿ ಮಾತಾಡಿದ್ರು. ಆಕೆ ಮಾತಾಡಿದ್ರು ಅನಿಸ್ತು ನನಗೆ, ಈಕೆ ಮುಂದೆ ಏನರ ಸರ್ಕಾರಿ ನೌಕರಿ ಬಂದ್ರೂ ಬಿಟ್ಟು ಪ್ರವಚನೆ ಮಾಡಿದವು ಅಂದ್ರೆ 100% ಅದಕ್ಕೆ ಹೆಚ್ಚು ಗಳಿಸ್ತಾಳೆ. ಈ ಸಣ್ಣ ವಿದ್ಯಾರ್ಥಿನಿ ಇಷ್ಟು ಕಮಾಂಡಿಂಗ್ ಆಗಿ ಮಾತಾಡ್ತಾಳಂದ್ರೆ ಇನ್ನೂ ಆಕಿಂದು ವಯಸ್ಸು ಬರೋಸ್ ತನಕ ಚಂದ ಅಧ್ಯಯನ ಮಾಡಿದ್ರೆ ಕರ್ನಾಟಕದಾಗೆ ನಂಬರ್ 1 ಪ್ರವಚನಕಾರ ಆಗ್ತಾಳೆ. ನೀ ಬರೆದಿಟ್ಕೊಂಡು ನನ್ನ ಮಾತು ಸುಳ್ಳಾಗಲ್ಲ ನೋಡಿ. ಅದಕ್ಕೆ ಅದು ಆಕೆ ಮನಸ್ಸು ಮಾಡ್ಬೇಕಟ್ಟೆ. ಆಕೆ ಮದುವೆ ಯಾಕಾಗೋಳು ಹಾಗೆ ಕೇಳೋಳು, ಅದು ನಾವು ಕಟ್ಟಾಗಿ ಮಾಡಲ್ಲ. ಆದ್ರೆ ಮದುವೆ ಆದ್ರೂ ಪ್ರವಚನ ಮಾಡ್ಬೋದು. ಮಹಾರಾಷ್ಟ್ರದಾಗೆಲ್ಲ ಗೃಹಸ್ಥರೇ ಹೆಚ್ಚು ಕೀರ್ತನ ಎಲ್ಲ ಮಾಡ್ತಿರ್ತಾರೆ. ಹಂಗೆ ಭಾಳ ಹೃದಯ ಸ್ಪರ್ಶಿಯಾಗಿ ಆಕೆ ಮಾತಾಡಿದಳು. ಇಲ್ಲಿ ನುಲಿ ಚಂದಯ್ಯ ಒಂದು ಆಕೆ ಹೇಳಿರುವಂಥದ್ರಲ್ಲಿಂದ ನಮಗೇನು ಒಂದು ಪಾಠ ಸಿಗ್ತದೆ, ಏನು ನಮಗೊಂದು ಸಂದೇಶ ಸಿಗ್ತದೆ.
ಕೆಲವರು ಲಿಂಗ ಹೋಯ್ತಂತ ತಿಳ್ಕೊಂಡು, ಈಗ ಆ ವಾತಾವರಣ ಇಲ್ಲ. ಹಿಂದಿನ ಕಾಲದಾಗ ಲಿಂಗ ಹೋಯ್ತಂತ ತಿಳ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡವರು ಇದ್ದಾರೆ. ಹಂಗೆ ಮಾಡ್ಕೋಬಾರ್ದು ಅಂತ ಶರಣರ ವಚನನೂ ಅದಕ್ಕೆ ಆಧಾರ ಅದ. ಅನೇಕ ವಚನಗಳು ಲಿಂಗ ಹೋದ್ರೆ ಆತ್ಮಹತ್ಯೆ ಮಾಡ್ಕೋಬಾರ್ದು, ಲಿಂಗ ಹೋದ್ರೆ ಮತ್ತು ಗುರುವಿನ ಮೊರೆ ಹೊಕ್ಕಿ ಗುರುವಿಗೆ ಶರಣಾಗತ ಆಗಿ ಮತ್ತು ಗುರುಗಳಿಂದ ಲಿಂಗ ತಗೋಬೇಕು ಅನ್ನುವಂಥ ಸಂದೇಶ ನಮ್ಮ ಶರಣರು ಕೊಡ್ತಾರೆ. ಇನ್ನು ಲಿಂಗ ಬಹಳ ಅದು ನಮ್ಮ ಪ್ರಾಣ. ಇವತ್ತಿನ ವಿಷಯನೂ ಅದೇ ಇತ್ತು. ಇವತ್ತ ಲಿಂಗ ನಾವೆಲ್ಲರೂ ಬಿಟ್ಟು ಅಡ್ಡಾಡ್ತಾ ಇದ್ದೀವಿ. ನಮ್ದು ಏನು ಆಚಾರ ಅದ ನಮ್ದು ಬಿಟ್ಟಿವಿ, ಮತ್ತೇನೇನೋ ಮಾಡ್ತಾ ಇದ್ದೀವಿ. ಇದಕ್ಕೆ ಭಾಳ ನೋವಾಗ್ತದೆ, ಭಾಳ ತ್ರಾಸಾಗ್ತದೆ. ಹೇಳಿ 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 ಹೇಳ್ತೀವಿ, ಮತ್ತೂ ಮನೆಗೆ ಹೋದಾಗ ನೋಡ್ತೀವಿ ಲಿಂಗ ಎಲ್ಲಿಟ್ರಿ ಶರಣರೇ ಅಂತಂದ್ರು. ಯಪ್ಪ ಹಾಸಿಗೆ ಇಟ್ಟಿನ್ರಿ, ಎದ್ದು ಹಾಕೊಳ್ಳಾಗ ನೆನಪೇ ಇಲ್ಲ ಅಂತ. ಹಂಗೆ ಲಿಂಗ ಅದರಿಂದ ನಾವು ಅಗಲಿರಬಾರ್ದು, ಲಿಂಗ ಬಿಟ್ಟು ದೂರ ಇರಬಾರ್ದು. ಆ ಲಿಂಗನೇ ನಮ್ಮ ಪ್ರಾಣ, ಲಿಂಗನೇ ನಮ್ಮ ಸರ್ವಸ್ವ, ಆ ಲಿಂಗನೇ ನಮ್ಮ ಸರ್ವಸ್ವ. ನಾವು ಲಿಂಗಕ್ಕಾದ್ರೆ ನಮ್ಮ ಹಿಂದೆ ಹುಡುಕ್ಯಾಡಿ 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 ಎಲ್ಲೇ ತಂದು ಕೊನೆ ನಮ್ಮ ಜೊತೆಗೆ ಯಾರಿಗೆ ಕೊಟ್ಟು ಕಳಿಸ್ತಾರ? ಲಿಂಗಯ್ಯನಿಗೆ ಕೊಟ್ಟು ಕಳಿಸ್ತಾರೆ, ಲಿಂಗಯ್ಯನಿಗೆ ಕೊಟ್ಟು ಕಳಿಸ್ತಾರೆ. ಅಂಥ ಲಿಂಗಯ್ಯ ಇಲ್ಲಿ ಆ ಸಂವಾದದಲ್ಲಿ 3 ತತ್ವ ಅದಾವ: ಗುರು, ಲಿಂಗ, ಜಂಗಮ. ಇಲ್ಲಿ 3ರಲ್ಲಿ ಯಾರು ಶ್ರೇಷ್ಠರು? ಎಲ್ಲರೂ ಶ್ರೇಷ್ಠರೇ. ಅದರಲ್ಲಿ ಏನದ? ಈಗ ಉದಾಹರಣೆ, ನೀವು ಲಿಂಗ ಪೂಜೆ ಮಾಡ್ಲಿಕ್ಕೆ ಕುಂತೀರಂತ ತಿಳ್ಕೊಳ್ಳಿ. ಲಿಂಗ ಪೂಜೆ ಮಾಡ್ಲಿಕ್ಕೆ ಕೂತಾಗ ನಿಮ್ಮ ಮನೆ ಗುರುಗಳು ಬರ್ತಾರೆ. ಅವಾಗ ನೀವೇನಂತೀರಿ? ಪೂಜೆ ಮಾಡ್ಕೊಳತ್ತೀವಿ ಕಡೆ ಕೂಡ ಅಂತ ಹೇಳಿ ಅಂತ್ರೇನು ಅನ್ನಬಾರ್ದಂಗ. ಶರಣ ಸಿದ್ಧಾಂತ ಹಂಗೆ ಹೇಳ್ತು. ತಿಳಿಲಾರ್ದವ್ರು ಅಂತಿರ್ತಾರೆ. ಸುರು ಚನ್ನ ಬಸವ ಪಟ್ಟಿದ್ದೇವರು ಬಿರಾದರ್ ಮನೆಗೆ ಹೋಗಿದಾಗ ಎಲ್ಲರೂ ಶರಣರು ಅಂದ್ರೆ ಪೂಜೆ ಮಾಡ್ಕೊಳತ್ತಾರೆ, ಕೂಡ್ರಪ್ಪ ಅಂತಂದ್ರೆ. ಆಮೇಲೆ ಅಪ್ಪರವ್ರಿಗೆ ತತ್ವ ತಿಳಿದ್ರು. ಈಗ ಯಾವಾಗಾರ ಹೋದ್ರು ಲಿಂಗ ಹಿಡ್ಕೊಂಡೇ ಎದ್ದು ಬಂದು ನಮಗೆ ಸ್ವಾಗತ ಮಾಡ್ತಾರೆ. ಇದು ತತ್ವ, ಇದು ತತ್ವ ತಿಳಿಸ್ತಾ ಇದ್ದೀನಿ. ಗುರುವಿಗೆ ಲಿಂಗ ಪೂಜೆ ಮಾಡ ಗುರುಗಳು ಬಂದ್ರ ಲಿಂಗ ಪೂಜೆ ಮಾಡೋದು ಬಿಟ್ಟು ಯಾಕೆ ಲಿಂಗ ಪೂಜೆ ಮಾಡಬೇಕು? ಗುರು ಜಂಗಮರು ನನ್ನ ಮನೆಗೆ ಬರ್ಲಂತೆ ನಮ್ಮ ಲಿಂಗ ಪೂಜೆ ಇರ್ತು. ಗುರು ಮತ್ತು ಜಂಗಮ ಇಬ್ರು ನಮ್ಮ ಮನೆಗೆ ಬರ್ಬೇಕಪ್ಪ. ಅದ್ರ ಉದ್ದೇಶನೇ ಅದೇ ಇರ್ತು. ಯಾಕಂದ್ರೆ ಜಂಗಮ, ಗುರು, ಲಿಂಗ, ಜಂಗಮ ಇವು ಒಂದೇ ಮುಖ. ಹೆಂಗೆ ಆ ಪರಮಾತ್ಮನೇ ನಿರಾಕಾರವಾದ ಪರಮಾತ್ಮ ಗುರು ರೂಪವಾಗಿ ಬಂದು ನಮ್ಮ ಲಿಂಗವನ್ನ ಕರುಣಿಸ್ತಾನೆ. ಆ ಪರಮಾತ್ಮನೇ ಲಿಂಗವಾಗಿ ಪೂಜೆಗೊಳ್ತಾನೆ. ಆ ಪರಮಾತ್ಮನೇ ಜಂಗಮ ವೇಷದಿಂದ ಬಂದು ನಮ್ಮ ಕೋರೆಗಳನ್ನು ತಿದ್ದಿ ನಮಗೆ ಪರಿಪೂರ್ಣ ಶರಣನನ್ನಾಗಿ ಮಾಡುವಂಥದ್ದೇ ಇದು ತತ್ವ ಅದ. ಒಂದು ವೇಳೆ ಲಿಂಗ ಪೂಜಾ ಮತ್ತು ಗುರುಗಳು ಲಿಂಗ ಪೂಜೆ ಇಬ್ಬರು ಇದ್ದಾಗ ಜಂಗಮ ಬಂದ ಅಂದ್ರೆ ಗುರು ಮತ್ತು ಭಕ್ತ ಇಬ್ರು ಹೋಗಿ ಜಂಗಮರಿಗೆ ಸ್ವಾಗತ ಮಾಡಬೇಕು ಅಂತ ನಮ್ಮ ತತ್ವ ಹೇಳ್ತು. ಅದಕ್ಕೆ ಈ ತತ್ವವನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ಲಿಂಗ ಪೂಜೆಯನ್ನು ನಾವು ಬಿಡಬಾರ್ದು. ಆ ಲಿಂಗದ ಮಹತ್ವ ಬಹಳ ಅದ. ಇವತ್ತಿನ ಒಂದು ವಚನ ಅದ, ಓದ್ತೀನಿ, ಅದನ್ನು ನಾಳೆ ಮುಂದುವರಿಸ್ತೀನಿ. ಕಬ್ಬುನದ ಗುಂಡಿಗೆಯಲ್ಲಿ ರಸದ ಭಂಡವ ತುಂಬಿ ಹೊನ್ನ ಮಾಡಬಲ್ಲಳೆ ಅದು ಪರುಷ ಕಾಣಿರಣ್ಣ. ಲಿಂಗ ಬಂದುಂಬಡೆ ಪ್ರಸಾದ ಕಾಣಿಪ್ಪಡೆ ಅಂದಂದಿಗೆ
ಭವಕರ್ಮ ಮುಟ್ಟಲಮ್ಮವೂ ಕಾಣಿರೆ, ಆದಿಯ ಪ್ರಸಾದಕ್ಕೆ ಬಾಧೆಯಿಲ್ಲ ಕಾಣಿರೆ. ಶಶಿಯಲ್ಲಿ ಕರಗದು ಬಿಸಿಲಲ್ಲಿ ಕೊರಗದು, ರಸವುಂಡ ಹೊನ್ನು ಗುಹೇಶ್ವರ ನಿಮ್ಮ ಶರಣ ಅಂತ ಇಲ್ಲಿ ಪ್ರಭುದೇವರು ಇವತ್ತು ಈ ವಚನ ನಾನು ಬಿಡಿಸ್ಬೇಕಂದ್ವಿ. ಈ ವಚನದಂತೆ ಅದರ ಮತ್ತು ಬಹಳ ಸುಂದರವಾಗಿ ಈ ಕಡೆ ನಮ್ಮ ಜ್ಯೋತಿರ್ಲಿಂಗ ಅವರು, ಆ ಕಡೆ ನಮ್ಮ ನೇಹ ಇಬ್ರು ಹೇಳಿ ನಮ್ಮ ಹೊಟ್ಟೆ ತುಂಬಿಸ್ಯಾರ, ನಿಮ್ಮ ಹೊಟ್ಟಿನೂ ತುಂಬ್ಯಾರ. ಅದಕ್ಕೆ ಸಮಯ ಹೆಚ್ಚಿಗೆ ತಗೋಬಾರ್ದು. ಈ ಶ್ರಾವಣ ಮಾಸ ಇರೋದ್ರಿಂದ ಸಮಯಕ್ಕೆ ಸರಿಯಾಗಿ ಪ್ರಾರಂಭ, ಸಮಯಕ್ಕೆ ಸರಿಯಾಗಿ ಮುಕ್ತಾಯ ಮಾಡೋದು ಪರಿಪಾಠ ಹಾಕ್ಕೊಂಡು ಬಂದೀವಿ. ಅದಕ್ಕೆ ನೀವೆಲ್ಲ ನಾಳೆ ಬರ್ರಿ, ಯಥಾ ಪ್ರಕಾರ ಮುಂದುವರಿತದ ಅಂತ ಹೇಳಿ ಈಗ ಮಂಗಲದೊಂದಿಗೆ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ, ಜಂಗಮರೂಪನೆ ಬಸವಣ್ಣ, ಜಗದೋದ್ಧಾರಕ ಬಸವಣ್ಣ, ಕಲ್ಯಾಣ ವಾಸನೆ ಬಸವಣ್ಣ, ಕಾರುಣ್ಯ ಮೂರ್ತಿ ಬಸವಣ್ಣ, ಕಾಯಕ ಯೋಗಿಯ ಬಸವಣ್ಣ, ಕೈವಲ್ಯದಾತನೆ ಬಸವಣ್ಣ, ನಿರ್ಗುಣ ರೂಪನೆ ಬಸವಣ್ಣ, ನಿಷ್ಕಲ ಲಿಂಗನೆ ಬಸವಣ್ಣ, ಆಕಾರ ಉಕಾರ ಮಕಾರ ಮೂಲದ ಓಂಕಾರ ನೀನೆ ಬಸವಣ್ಣ, ಪರಮ ಪ್ರಭುವೆನೇ ಬಸವಣ್ಣ, ಪತಿತ ಪಾವನ ಬಸವಣ್ಣ, ಭಕ್ತರ ಪ್ರಾಣನೆ ಬಸವಣ್ಣ, ಭವ ಭಯತಾರಕ ಬಸವಣ್ಣ, ಕಿಂಕರ ನೀನೆ ಶಂಕರ ನೀನೆ ಬಸವಣ್ಣ, ನಾಲ್ಕು ಮಾನವರ ಮದವನ ಹರಸಿದ ಅನುವಿನೊಳಗೆ ನೀ ಅನುವಣ್ಣ, ಮಾದೊಳಗೆ ನೀ ಮಾವಣ್ಣ, ಶರಣರ ಹೃದಯ ನಿವಾಸನೆ ಅನ್ನ, ಬೇಗನೆ ಬಸವಣ್ಣ, ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುವನಿಗೆ ಬಸವೇಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನನಗೆ ನೀವಲ್ಲದೆ ಮತ್ತಾರು ಇಲ್ಲವಯ್ಯ. ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರೆಲ್ಲದ್ದು ನಿಮ್ಮ ಧರ್ಮ. ಶರಣಸತಿ ಲಿಂಗಪತಿ ಹರ ಹರ ಮಹಾದೇವ್. ವಿಶ್ವಗುರು ಬಸವಣ್ಣನವರಿಗೆ, ಸದ್ಗುರು ಚನ್ನಬಸವೇಶ್ವರರಿಗೆ, ಪರಮಪೂಜ್ಯ ಸತ್ಯ ಸಂಕಲ್ಪಕ್ಕೆ ಇಂದಿನ ಧರ್ಮಗ್ರಂಥ ಪಠನೆ ಮಾಡಿರುವ ಶ್ರೀ ಶಾಂತಸ್ವಾಮಿ ಅವರು ಹಿರಿಯರಿಂದ ಆಶೀರ್ವಾದವನ್ನು ಪಡ್ಕೋಬೇಕು. ಇವರವರೆಗೂ ಶರಣಾರ್ಥ. ಇವತ್ತಿನ ದಾಸೋಹಿಗಳು ಮಹಾಂತೇಶ್ವರ ಅಶೋಕ್ ಆಲ್ಮಜೆ ಚನ್ನಬಸವ ಹುಟ್ಟು ಹಬ್ಬದ ನಿಮಿತ್ತವಾಗಿ ಅವರು ದಾಸೋಹ ನೀಡಿದ್ದಾರೆ. ನೀಲಾಂಬಿಕಾ ಶಿವಾನಂದ ಹಿರಣ್ಯ ನೇವಗಿದವರು, ಅವರು ಆಶೀರ್ವಾದ ಪಡ್ಕೋಬೇಕು. ಶೋಭಾ ನೀಲ್ಕಟ್ ಹೊಡಗೆರೆ, ವಿದ್ಯಾವತಿ ಚಂದ್ರಶೇಖರ್ ಕಡಗಂಚೆ, ಅಂಬಿಕಾ ಅಜಿತೋಷ್ ಚಿಂಚಾಳ್ಕರ್ ದೇಗೂರದವರು, ಶೋಭಾ ಶಿವಾಂಗಿ ಚನ್ನಬಸವ ಬಡ್ತೆ ಭಾಲ್ಕಿ, ರಮೇಶ್ ಪಾಟೀಲ್ ಭಾಲ್ಕಿ, ಕಾವೇರಿ ಕಾಶಿನಾಥ್ ಮುಗ್ಟೆ ಭಾಲ್ಕಿ, ವಿಜಯಲಕ್ಷ್ಮಿ ಸೋಮನಾಥ್ ಮೂಲ್ಗೆ ಭಾಲ್ಕಿ, ಉಮಾದೇವಿ ಷಣ್ಮುಖಪ್ಪ ಬುಳ್ಳ ಭಾಲ್ಕಿ, ಗೌರಮ್ಮ ಬಾಜಿರಾವ್ ಮೇತ್ರೆ ಭಾಲ್ಕಿ, ಸುರೇಖಾ ಮಹಾದೇವ್ ಉರಿಶೆಟ್ಟೆ ಭಾಲ್ಕಿ,